ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಅಜಿನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ತೂಗು ಸೇತುವೆಗಳ ಸರದಾರ, ಬ್ರಿಡ್ಜ್ ಮ್ಯಾನ್ ಅಂತಾನೆ ಖ್ಯಾತಿಯನ್ನು ಪಡೆದಿರುವಂತಹ ಗಿರೀಶ್ ಭಾರದ್ವಾಜ್ ಅವರು ಯಾವ ರೀತಿಯಾಗಿ ಜನರ ಸಮಸ್ಯೆಗಳಿಗೆ ಮಿಡಿದ್ರು, ಅವರ ಸಮಸ್ಯೆಗಳಿಗೆ ತಾನು ಧ್ವನಿಯಾದರು. ತಾವು ಏನೇ ಕೆಲಸ ಮಾಡಿದ್ರು ಅದಕ್ಕೊಂದು ಮನಸ್ಸು ಬೇಕು, ಮಾನವೀಯತೆ ಬೇಕು. ಆ ಮೂಲಕ ಜನರ ಸಮಸ್ಯೆಗೆ ನಾವು ಸ್ಪಂದಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರ ಜೀವನಗಾಥೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. 140ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಕೇವಲ ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿಯನ್ನು ಪಡೆದಂಥವರು, ತಮ್ಮ ಊರಿಗೆ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರು ವಿಧಿವಶರಾಗಿದ್ದಾರೆ. ಹಾಗಾದರೆ ಅವರ ಈ ಜೀವನಗಾಥೆ ಯಾವ ರೀತಿಯಾಗಿದೆ, ತೂಗು ಸೇತುವೆಗಳನ್ನು ನಿರ್ಮಾಣ ಮಾಡಿದ ಹಿಂದಿನ ಕಥೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ಮಾನವೀಯತೆ ಇದ್ರೆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಬಹುದು, ಅವರ ಸಮಸ್ಯೆಗಳಿಗೆ ಪರಿಹಾರ ಆಗಬಹುದು. ಕೇವಲ ತಂತ್ರಜ್ಞಾನದಿಂದಷ್ಟೇ ಅಲ್ಲ, ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗುವ ಮೂಲಕ ದೇಶದ ಗಮನ ಸೆಳೆದಿದ್ದ ಅಪರೂಪದ ತಾಂತ್ರಿಕ ಯೋಗಿ, ತೂಗು ಸೇತುವೆಗಳ ಸರದಾರ, ಸುಳ್ಯದ ವಿಶ್ವೇಶ್ವರಯ್ಯ ಎಂದೇ ಖ್ಯಾತರಾಗಿದ್ದ ಪದ್ಮಶ್ರೀ ಪುರಸ್ಕೃತ ಇಂಜಿನಿಯರ್ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರಿಗೆ ಈ ಮಾತು ಅಕ್ಷರಶಃ ಹೊಂದುತ್ತದೆ. ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಇನ್ನಿಲ್ಲ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಗಿರೀಶ್ ಭಾರದ್ವಾಜ್ ಕೆಲ ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಆದರೆ ಅವರ ಸಾಧನೆ ಬೆಟ್ಟದಷ್ಟಿದೆ. ಸುಳ್ಯ ತಾಲೂಕಿನ ಆಲೆಟ್ಟಿ ಗ್ರಾಮದ ಆರಂಬೂರಿನವರಾದ ಗಿರೀಶ್ ಭಾರದ್ವಾಜ್ ಅವರು ಬಿ ಕೃಷ್ಣ ಭಟ್ ಲಕ್ಷ್ಮಿಯಮ್ಮ ದಂಪತಿಯ ಪುತ್ರನಾಗಿ 1950ರ ಮೇ 12ರಂದು ಜನಿಸಿದರು. ಮಂಡ್ಯದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಗ್ರಾಮೀಣ ಬದುಕಿಗೆ ಸಹಾಯವಾಗುವ ಕೃಷಿ ಯಂತ್ರೋಪಕರಣಗಳ ದುರಸ್ತಿ, ಗೋಬರ್ ಅನಿಲ ಸ್ಥಾವರ ಕಿರು ಉದ್ದಿಮೆ ಸ್ಥಾಪನೆ ಸೇರಿ ಉದ್ಯಮದಲ್ಲಿ ತೊಡಗಿಸಿಕೊಂಡರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲಿತ ಬಳಿಕ ತಂದೆಯ ಜೊತೆ ಕೃಷಿಯಲ್ಲಿ ಸಹಕಾರ ನೀಡುವುದರ ಜೊತೆಗೆ ಸುಳ್ಯದಲ್ಲಿ ವರ್ಕ್ಶಾಪ್ ತೆರೆದರು. ನ್ಯಾಷನಲ್ ಇಂಜಿನಿಯರಿಂಗ್ ಎಂಬ ಸಂಸ್ಥೆ ಜನರ ಜೀವನಾಡಿಯಾಯಿತು. ಮುಂದೆ ಅದು ಆಯಶಿಲ್ಪ ಅಂತ ಮರುನಾಮಕರಣಗೊಂಡು ಜನರಿಗೆ ಹತ್ತಿರವಾಗಿತ್ತು. ಬಹುದೊಡ್ಡ ಕಂಪನಿಗಳ ಆಕರ್ಷಕ ಉದ್ಯೋಗದ ಆಫರ್ಗಳನ್ನು ಬದಿಗೊತ್ತಿ ಗ್ರಾಮೀಣ ಜನರ ಸಬಲೀಕರಣಕ್ಕೆ ಶ್ರಮಿಸಿದ್ರು. ಆದರೆ ಅವರ ಇಂಜಿನಿಯರಿಂಗ್ ಜ್ಞಾನ ಬರೀ ಕಬ್ಬಿಣದ ಕೆಲಸಕ್ಕೆ ಸೀಮಿತವಾಗಲಿಲ್ಲ. ಹಳ್ಳಿಗಳ ಜನರು ಮಳೆಗಾಲದಲ್ಲಿ ದಾಟಲಾಗದ ನದಿಗಳ ಎದುರು ಅನುಭವಿಸುತ್ತಿದ್ದ ಯಾತನೆ, ಶಾಲೆಗೆ ಹೋಗಲಾಗದ ಮಕ್ಕಳ ಪರದಾಟ ಅವರನ್ನ ಚಿಂತನೆಗೆ ಹಚ್ಚಿತು. 1989ರಲ್ಲಿ ಸುಳ್ಯದ ಅರಂಬೂರಿನ ಪಯಸ್ವಿನಿ ನದಿಗೆ ಮೊದಲ ಬಾರಿಗೆ ಗಿರೀಶ್ ಭಾರದ್ವಾಜ್ ನಿರ್ಮಿಸಿದ ತೂಗು ಸೇತುವೆ ಅವರ ಬದುಕಿನ ಮಹತ್ತರ ತಿರುವಾಗಿತ್ತು. ಕೇವಲ ಸ್ಥಳೀಯ ಸಾಮಗ್ರಿ ಮತ್ತು ಸೀಮಿತ ಬಜೆಟ್ನಲ್ಲಿ ಅವರು ನಿರ್ಮಿಸಿದ ಆ ಸೇತುವೆ ಯಶಸ್ವಿಯಾದಾಗ ಇಡೀ ದೇಶವೇ ಅವರ ಕಡೆ ತಿರುಗಿ ನೋಡುವಂತಾಯಿತು. ಅಲ್ಲಿಂದ ಆರಂಭವಾದ ಅವರ ಈ ಪಯಣ ನಿರಂತರವಾಗಿ ಸಾಗಿತು. ಸರ್ಕಾರಿ ವ್ಯವಸ್ಥೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕೈ ಚೆಲ್ಲುವ ಜಾಗದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ನಿರ್ಮಿಸಬಹುದಾದ ಪರಿಸರ ಸ್ನೇಹಿ ತೂಗು ಸೇತುವೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ವಿನ್ಯಾಸಗೊಳಿಸಿ ದೇಶಾದ್ಯಂತ ಕ್ರಾಂತಿ ಸೃಷ್ಟಿಸಿದರು. ಹೊಸತನದ ತುಳಿತ ಸದಾ ಹೊಂದಿದ್ದ ಅವರು ಏನಾದರೂ ಮಾಡಬೇಕೆಂಬ ಹಂಬಲವಿತ್ತು. ಆ ಹಂಬಲವೇ ದೇಶದ ಇತಿಹಾಸದ ಪುಟದಲ್ಲಿ ಸುಳ್ಯವನ್ನ ಗುರುತಿಸುವಂತೆ ಮಾಡಿತು. ಗಿರೀಶ್ ಭಾರದ್ವಾಜ್ ಅವರನ್ನ ನಕ್ಷತ್ರದಂತೆ ಮಿನುಗುವಂತೆ ಮಾಡಿತು. ಭಾರತದ ಹಳ್ಳಿಗಳನ್ನ ಕಡಿಮೆ ಖರ್ಚಿನಲ್ಲಿ ಬೆಸೆಯಲು ಆಧುನಿಕ ತಂತ್ರಜ್ಞಾನದಲ್ಲಿ ತೂಗು ಸೇತುವೆ ನಿರ್ಮಿಸುವುದು ಹೇಗೆ ಅನ್ನುವ ಕುರಿತು ಸಾಕಷ್ಟು ಅಧ್ಯಯನ ನಡೆಸಿದ ಬಳಿಕ ರೂಪುರೇಷೆ ಸ್ಪಷ್ಟವಾಗಿತ್ತು. ಅದರಂತೆ ಕುಶಾಲನಗರದ ಕಾವೇರಿ ನಿಸರ್ಗಧಾಮದಲ್ಲಿ ಕಾವೇರಿ ನದಿಗೆ ಮೊದಲ ತೂಗು ಸೇತುವೆ ನಿರ್ಮಾಣಗೊಂಡಿತು. 55 ಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಮೂಲಕ ವಿನೂತನ ಕ್ಷೇತ್ರಕ್ಕೆ ಭಾರದ್ವಾಜ್ ಪದಾರ್ಪಣೆ ಮಾಡಿದ್ರು. ನದಿಗಳ ಮೇಲೆ 140ಕ್ಕೂ ಹೆಚ್ಚು ತೂಗು ಸೇತುವೆ ನಿರ್ಮಿಸಿದ್ರು. ಈ ಮೂಲಕ ಜನರ ಹೃದಯಗಳನ್ನು ಜೋಡಿಸಿದ ಖ್ಯಾತಿ ಸುಳ್ಯದ ಗಿರೀಶ್ ಭಾರದ್ವಾಜ್ ಅವರಿಗಿತ್ತು. ದೂರದ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವ 100 ಸೇತುವೆಗಳನ್ನು ನಿರ್ಮಿಸಿ ಜನಮನ ಗೆದ್ದಿದ್ದು ಕರ್ನಾಟಕ, ಕೇರಳ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಅವರ ತೂಗು ಸೇತುವೆಗಳು ನಿರ್ಮಾಣಗೊಂಡಿವೆ. ದೇಶ ವಿದೇಶಗಳಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಪ್ರಸಿದ್ಧರಾಗಿದ್ದು ಮಾತ್ರ ಅಲ್ಲ, ನದಿ ಹಳ್ಳ ಕೊಳ್ಳಗಳಿಂದಾಗಿ ಮುಖ್ಯವಾಹಿನಿಯಿಂದ ಸಂಪರ್ಕ ಕಳೆದುಕೊಂಡ 100 ಜನರಿಗೆ 100 ಹಳ್ಳಿಗಳಿಗೆ ತೂಗು ಸೇತುವೆಗಳ ಮೂಲಕ ಕೊಂಡಿಯಾಗಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿ, ಮಂಗಳೂರು ತಾಲೂಕಿನ ಕುಪ್ಪೆಪದುವಿನಲ್ಲಿ ನಿರ್ಮಾಣ ಮಾಡಿ ಹಳ್ಳಿ ಜನರಿಗೆ ನೆರವಾಗಿದ್ರು. ಅವರ 100ನೇ ಸೇತುವೆಯು ಅಂದಿನ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರ ಮನೆಯ ಸಮೀಪವಿರುವ ಸುಳ್ಯದ ಮಂಡೆಕೋಲಿನಲ್ಲಿ ನಿರ್ಮಾಣವಾಗಿತ್ತು. ಭಾರದ್ವಾಜ್ ಅವರ ತಂತ್ರಜ್ಞಾನದಿಂದ ಪ್ರಯೋಜನ ಪಡೆದ ಗ್ರಾಮಸ್ಥರು ಅವರನ್ನು ಸುಳ್ಯದ ವಿಶ್ವೇಶ್ವರಯ್ಯ, ಸೇತುವೆಗಳ ಸರ್ದಾರ್ ಎಂದು ಕರೆಯುತ್ತಿದ್ದರು.
ಹೀಗೆ ತೂಗು ಸೇತುವೆಗಳ ಸರದಾರ ಎಂದು ಹೆಸರು ಬಂದಿದ್ದು. ಸಾಮಾನ್ಯ ಕಾಂಕ್ರೀಟ್ ಸೇತುವೆ ನಿರ್ಮಾಣಕ್ಕೆ 3 ವರ್ಷಗಳಷ್ಟು ಸಮಯ ಬೇಕಾಗುತ್ತದೆ. ಅಂತಹ ಸ್ಥಳಗಳಲ್ಲಿ ಕೇವಲ 3 ತಿಂಗಳೊಳಗೆ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆ ನಿರ್ಮಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಸಾಂಪ್ರದಾಯಿಕ ಸೇತುವೆಗಳ ನಿರ್ಮಾಣ ವೆಚ್ಚದ ಕೇವಲ 10ನೇ ಭಾಗದಲ್ಲಿ ಸೇತುವೆಗಳನ್ನು ನಿರ್ಮಿಸುವ ಅವರ ತಂತ್ರಜ್ಞಾನ ದೇಶಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಎಂಜಿನಿಯರಿಂಗ್ ಜ್ಞಾನವನ್ನ ಸಮಾಜದ ಒಳಿತಿಗಾಗಿ ಬಳಸಿದ ಅಪರೂಪದ ತಾಂತ್ರಿಕ ಸಾಧಕರಾಗಿ ಅವರು ಗುರುತಿಸಿಕೊಂಡಿದ್ರು. ದ್ವೀಪದಂತಿದ್ದ ಜಾಗವನ್ನ ಮುಖ್ಯ ಭೂಮಿಗೆ ಸಂಪರ್ಕಿಸುವ ಕುಶಾಲನಗರ ತೂಗು ಸೇತುವೆ ನಿರ್ಮಾಣ ಯಶಸ್ವಿಯಾದ ಬಳಿಕ ಹುಟ್ಟೂರು ಸುಳ್ಯ ಅರಂಬೂರಿನಲ್ಲಿ ಜನರ ಒತ್ತಾಯಕ್ಕೆ ಮಣಿದು ಪಯಸ್ವಿನಿ ನದಿಗೆ 87 ಮೀಟರ್ನ ತೂಗು ಸೇತುವೆ ನಿರ್ಮಿಸಿದ್ರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ 1999ರಲ್ಲಿ 290 ಮೀಟರ್ ಉದ್ದದ ಸೇತುವೆ ನಿರ್ಮಿಸುವ ಮೂಲಕ ದಾಖಲೆ ಬರೆದರು. ಜೀವನದಲ್ಲಿ ಹಲವು ಏಳುಬೀಳು ಕಂಡ ಭಾರದ್ವಾಜರ ಜೈತಯಾತ್ರೆಯಲ್ಲಿ ಚರಿತ್ರೆ ಮೇಲೆ ಚರಿತ್ರೆ ಬರೆಯುತ್ತಾ ಸಾಗಿ ಮನೆ ಮಾತಾದರು. ಪರಿಸರ ನಾಶವಿಲ್ಲದೆ, ದೊಡ್ಡ ಪ್ರಮಾಣದ ವೆಚ್ಚವಿಲ್ಲದೆ, ಚಿಕ್ಕ ಬಜೆಟ್ನಲ್ಲಿ ನಾಡಿಗೆ ದೊಡ್ಡ ಕೊಡುಗೆ. ಇದು ಗಿರೀಶ್ ಭಾರದ್ವಾಜ್ ಅವರ ತೂಗು ಸೇತುವೆಯ ವಿಶೇಷವಾಗಿತ್ತು. ಅಗತ್ಯ ಇರುವ ಸ್ಥಳದಲ್ಲಿ ಪರಿಶೀಲಿಸಿ, ಸರ್ವೆ ಮಾಡಿ, ವೆಚ್ಚ ನಿರ್ಧರಿಸಿ ಅಂತಹ ಜಾಗದಲ್ಲಿ ಸೇತುವೆ ನಿರ್ಮಿಸುವ ಪೂರ್ಣ ಜವಾಬ್ದಾರಿಯನ್ನ ಗಿರೀಶ್ ಭಾರದ್ವಾಜ್ ವಹಿಸಿಕೊಳ್ಳುತ್ತಿದ್ದರು. ಈಗ ದೊಡ್ಡ ಸೇತುವೆ ನಿರ್ಮಾಣವಾದ ಹಲವು ಪ್ರದೇಶಗಳಲ್ಲಿ ಗಿರೀಶರ ತೂಗು ಸೇತುವೆಗಳೇ ಮೊದಲು ನಾಡಿನ ಸಂಪರ್ಕ ಸಾಧನವಾಗಿತ್ತು. ತಮ್ಮ 70 ಸಹೋದ್ಯೋಗಿಗಳ ತಂಡದೊಂದಿಗೆ ತೂಗು ಸೇತುವೆ ಕೆಲಸ ಆರಂಭವಾದಾಗಿನಿಂದ ಕೆಲಸ ಮುಗಿಯುವ ತನಕ ಕಾಮಗಾರಿ ಸ್ಥಳದಲ್ಲಿನ ಟೆಂಟ್ನಲ್ಲೇ ಸಹೋದ್ಯೋಗಿಗಳೊಂದಿಗೆ ವಾಸಿಸುತ್ತಿದ್ದ ಗಿರೀಶ್ ಅವರು ಸದಾ ನಗುಮುಖದಿಂದ ಲವಲವಿಕೆಯಿಂದ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. ನಮ್ಮೂರಲ್ಲೂ ಸೇತುವೆ ನಿರ್ಮಿಸಿ ಅಂತ ಜನ ಹಿಂದೆ ಬಿದ್ದರು. ಹಲವು ಸಂದರ್ಭಗಳಲ್ಲಿ ಹಳ್ಳಿಗರೇ ಒಟ್ಟಾಗಿ ಮನೆ ಮನೆಗೆ ತೆರಳಿ ಹಣ ಸಂಗ್ರಹಿಸಿ ತಮ್ಮ ಕನಸನ್ನ ನನಸು ಮಾಡಿಕೊಂಡರು. ಹೀಗೆ ತೂಗು ಸೇತುವೆಗಳ ಮೂಲಕ ಹೊರ ಜಗತ್ತಿಗೆ ಸಂಪರ್ಕವನ್ನು ಕಲ್ಪಿಸಿ ಗ್ರಾಮೀಣ ಭಾಗಗಳ ಜನರ ಪಾಲಿನ ಆಶಾಕಿರಣವಾದ ಗಿರೀಶ್ ಭಾರದ್ವಾಜ್ ಜನರ ಹೃದಯಗಳನ್ನ ಗೆದ್ದಿದ್ದಾರೆ. ಆಂಧ್ರ, ಒಡಿಶಾಗಳಲ್ಲಿ ಸೇತುವೆ ನಿರ್ಮಾಣ ವಿರೋಧಿಸಿದ್ದ ನಕ್ಸಲ್ ಅನುಯಾಯಿಗಳೇ ಸೇತುವೆ ಎದ್ದು ನಿಂತ ನಂತರ ಭಾರದ್ವಾಜರ ಕಾಲು ಮುಟ್ಟಿ ನಮಸ್ಕರಿಸಿ ಆನಂದ ಬಾಷ್ಪ ಸುರಿಸಿ ಬೀಳ್ಕೊಟ್ಟಿದ್ರು. ಮಾನವೀಯತೆ, ಸ್ನೇಹದಿಂದ ಎಲ್ಲರನ್ನು ಗೌರವಿಸಿ ಪ್ರೀತಿ ಸಂಪಾದಿಸುವ ಮೂಲಕ ಹೃದಯಗಳ ಮಧ್ಯೆ ಸ್ನೇಹ ಸೇತು ನಿರ್ಮಿಸುವುದು ಭಾರದ್ವಾಜರ ಶೈಲಿಯಾಗಿತ್ತು. ಅವರ ಸಮಾಜಮುಖಿ ಸೇವೆಯನ್ನ ಗುರುತಿಸಿ ಭಾರತ ಸರ್ಕಾರ 2017ರಲ್ಲಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಪದ್ಮಶ್ರೀ ಪ್ರಶಸ್ತಿ ಅಲ್ಲದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸಿಎನ್ಎನ್ ಐಬಿಎನ್ ಚಾನೆಲ್ 2008ರಲ್ಲಿ ಪ್ರಥಮವಾಗಿ ನೀಡಿದ ಸಿಟಿಜನ್ ಜರ್ನಲಿಸ್ಟ್ ಪ್ರಶಸ್ತಿ, 2023ರಲ್ಲಿ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಹೀಗೆ ಅವರ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಇವತ್ತು ಅವರು ವಿಧಿವಶರಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಂತಾಪ ಸೂಚಿಸಿದ್ದಾರೆ. ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ ಮತ್ತು ಒಡಿಶಾ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ತೂಗು ಸೇತುವೆಗಳನ್ನು ಇವರು ನಿರ್ಮಿಸಿದ್ದು ಬ್ರಿಡ್ಜ್ ಮ್ಯಾನ್, ತೂಗು ಸೇತುವೆಗಳ ಸರದಾರ ಎಂದು ಖ್ಯಾತಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ, ಅವರ ಕುಟುಂಬ ಹಾಗೂ ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಪ್ರಾರ್ಥಿಸಿದ್ದಾರೆ. ಹೀಗೆ ಗಿರೀಶ್ ಭಾರದ್ವಾಜ್ ಅವರ ಈ ತೂಗು ಸೇತುವೆಗಳ ಕೆಲಸ ಪ್ರತಿಯೊಂದು ಹಳ್ಳಿಯ ಜನರ ಮನಸ್ಸಿನಲ್ಲಿದೆ, ಹೃದಯವನ್ನ ಗೆದ್ದಿದ್ದಾರೆ. ಅವರ ಈ ಕೆಲಸ ಎಂದೆಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯಲಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಜನರ ಸಮಸ್ಯೆಯನ್ನ ನೋಡಿ ಅವರೇ ಜನರಿಗೆ ಹೃದಯವಾಗಿದ್ರು. ಸಾವಿರಾರು ಜನ ನಮಗೂ ಒಂದು ತೂಗು ಸೇತುವೆಗಳನ್ನ ಮಾಡಿಕೊಡಿ ಅಂತ ಕೇಳಿಕೊಳ್ತಾ ಇದ್ರು. ಅತ್ಯಂತ ಕಡಿಮೆ ಖರ್ಚು ವೆಚ್ಚದಲ್ಲಿ ತೂಗು ಸೇತುವೆಗಳನ್ನ ಮಾಡಿದ್ದು ಮಾತ್ರ ಅಲ್ಲ, ಇದೀಗ ಅತ್ಯಂತ ದೊಡ್ಡ ದೊಡ್ಡ ತೂಗು ಸೇತುವೆಗಳಿಗೆ ಮಾದರಿಯಾದಂತಹ ತೂಗು ಸೇತುವೆಯನ್ನ ಗಿರೀಶ್ ಭಾರದ್ವಾಜ್ ನಿರ್ಮಾಣ ಮಾಡಿದ್ರು. ಹಾಗಾಗಿ ಅವರ ಈ ಸಾಧನೆ ಎಂದೆಂದಿಗೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯತ್ತೆ ಅಂತ ಹೇಳ್ತಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.